ನಮಸ್ತೆ ಸ್ನೇಹಿತರೆ, ಇವತ್ತು ಬೆಂಡೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಓಕೆ, ಫಸ್ಟಿಗೆ ನಾವು ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ ಸ್ವಲ್ಪ, ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಎಲ್ಲದನ್ನು ನಾನು ಮೊದಲಿಗೆ ನಾನು ಖಾರ ರುಬ್ಕೋತಾ ಇದ್ದೀನಿ. ಓಕೆ, ಎಣ್ಣೆಲೆಲ್ಲ ರೋಸ್ಟ್ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಫಸ್ಟು ಖಾರ ರುಬ್ಕೊಂಡು ಆಮೇಲೆ ನಾನು ಅದನ್ನು ರೋಸ್ಟ್ ಮಾಡ್ತೀನಿ. ಓಕೆ, ಇದಕ್ಕೆ ಇನ್ನೂ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಓಕೆ, ಅದಾದಮೇಲೆ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ಮಸಾಲೆ ಎಲ್ಲ ಫಸ್ಟ್ ರುಬ್ಕೊಂಡು ಆಮೇಲೆ ನಾನು ಎಣ್ಣೆಲಿ ಹಾಕ್ಕೋಬೇಕು ಮಸಾಲನ. ಸೊ ಮಸಾಲೆ ಎಲ್ಲ ರುಬ್ಬಾಗಿದೆ. ಈಗ ನಾನೊಂದು ಪ್ಯಾನಲ್ಲಿ ಇಲ್ಲ ಬಾಣಲಿಯಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದ್ರಿಗಿಂತ ಮುಂಚೆ ನಾವು ಫಸ್ಟ್ ಬೆಂಡೆಕಾಯಿನ ಹುರ್ಕೋಬೇಕು. ಓಕೆ, ಅದಕ್ಕೆ ಫಸ್ಟಿಗೆ ಒಂದು ಬಾಣಲಿಲಿ ಆಯಿಲ್ ತೊಗೊಂಡು ಬೆಂಡೆಕಾಯಿನ ಫಸ್ಟ್ ರೋಸ್ಟ್ ಮಾಡ್ಕೋಬೇಕು. ಏಕೆ ಅಂತಂದರೆ ಅದರಲ್ಲಿರ್ತಕ್ಕಂಥ ಅಂಟಿನ ಅಂಶ ಎಲ್ಲ ಹೋಗಬೇಕು. ಅಂಟಿನ ಅಂಶ ಹೋದ್ರೆ ನಮಗೆ ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ, ಇಲ್ಲ ಅಂತಂದರೆ ಅದು ಅಂಟಂಟು ಬರುತ್ತೆ ತಿನ್ನಬೇಕಾದ್ರೆ, ಲೋಳೆ ಆಗಾಗೆ ಉಳಿದ್ಬಿಡುತ್ತೆ. ಈಗ ನಿಮಗೆ ಫಸ್ಟ್ ಹೇಗೆ ಈಸಿಯಾಗಿ ಲೋಳೆ ತೆಗಿಬೇಕು ಬೆಂಡೆಕಾಯ್ದು ಅಂತಂದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಬೆಂಡೆಕಾಯ್ದು ಲೋಳೆ ಬೇಗ ಬಿಡುತ್ತೆ. ನಾನು ಅದನ್ನೇ ಕೂಡ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಹೇಗೆ ಬೇಗ ಬಿಟ್ಕೊತಾ ಇದೆ ಉಪ್ಪು, ಅಲ್ಲಿ ಇರೋ ನೀರಿನ ಅಂಶ ತೆಗೆಯುತ್ತೆ ಫಸ್ಟು. ಹಾಗಾಗಿ ಬೇಗ ಅದು ಬಿಟ್ಕೊಡುತ್ತೆ. ಹಾಗೆ ರೋಸ್ಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಇನ್ನೊಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಿಗೆ ಒಂದು 2 ಸ್ಪೂನ್ ಆಯಿಲು, ಅದಕ್ಕೆ ಒಗ್ಗರಣೆಗೆ ಬೇಕಾಗಿರ್ತಕ್ಕಂಥ ಸಾಸಿವೆ ಆದ ನಂತರ ಅದೊಂದು ಸ್ವಲ್ಪ ಚಟಪಟ ಅನ್ನಬೇಕು. ಅದಾದಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕಿ. ಓಕೆ, ನೆಕ್ಸ್ಟ್ ಎರಡು ಕೂಡ ಒಂದು ಸ್ವಲ್ಪ ಆಯಿಲಲ್ಲಿ ರೋಸ್ಟ್ ಆಗಬೇಕು. ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ, ಇದನ್ನು ನಾನು ಎಣ್ಣೆ ಮೇಲೇ ಹಾಕ್ತಾಯಿದ್ದೀನಿ. ಏಕೆ ಅಂತಂದರೆ ಅದು ನನಗೆ ಹಸಿ ಫ್ಲೇವರ್ ಕೊಡಬಾರ್ದು ಅಂತ. ಎಣ್ಣೆ ರೋಸ್ಟ್ ಆಗಿದ್ಮೇಲೆ ಚೆನ್ನಾಗಿ ಸಿಗುತ್ತೆ ಫ್ಲೇವರು. ಅದಾದ ನಂತರ ರುಬ್ಬಿರ್ತಕ್ಕಂಥ ಮಸಾಲನ ಡೈರೆಕ್ಟ್ ಎಣ್ಣೆ ಮೇಲೇ ಹಾಕ್ತಾಯಿದ್ದೀನಿ. ಓಕೆ, ಅದೊಂದು ಸ್ವಲ್ಪ ಸೌಂಡ್ ಆಗುತ್ತೆ ಶ್ ಅಂತ, ಅದೇನು ಭಯ ಬೀಳಬೇಡಿ. ಓಕೆನಾ, ಎಣ್ಣೆ ಮೇಲೆ ನೀರು ಹಾಕಿದ್ರೆ ಹೇಗೆ ಶ್ ಅನ್ನತ್ತೋ ಹಾಗೇ ಬರುತ್ತೆ. ಹಾಗಾಗಿ ನೆಕ್ಸ್ಟ್ ಈಗ ನಾನು ಮಸಾಲನ ಎಣ್ಣೆಲೆ ಹುರ್ಕೋಬೇಕು. ನೀಟಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಮೇಲೆ. ಓಕೆ, ಯಾಕೆಂದರೆ ನಾವು ಫಸ್ಟಿಗೆ ಯಾವುದು ರೋಸ್ಟ್ ಮಾಡಿರಲಿಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ. ಸೊ ಹಾಗಾಗಿ ಎಣ್ಣೆ ಮೇಲೆ ರೋಸ್ಟ್ ಮಾಡಿದ್ದೀನಿ. ಎಲ್ಲ ಆಲ್ಮೋಸ್ಟು ನೀಟಾಗಿ ರೋಸ್ಟ್ ಆಗಿದೆ. ಅದಾದಮೇಲೆ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊನ್ನು ಕರಗೋಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನಾನು ಫಸ್ಟಿಗೆ ಮಸಾಲೆಗೆ ಬೇರೆ ಉಪ್ಪು ಹಾಕೋದು, ಈಗ ಟೊಮೊಟೊ ಕರಗೋಕ್ಕೆ ಬೇರೆ ಉಪ್ಪು ಹಾಕೋದು. ಹಾಗೆ ಒಂದೇ ಸಲ ಉಪ್ಪು ಜಾಸ್ತಿ ಮಾಡಿ ಹಾಕೋದಿಲ್ಲ. ಓಕೆ, ಈಗ ನೆಕ್ಸ್ಟ್ ಅದೇ ಮಾತ್ರ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದೀನಿ. ಓಕೆ, ಖಾರ ಪುಡಿ ಆದಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿ. ಓಕೆ, ಅಲ್ಲಿ ನಿಮಗೆಲ್ಲ ಯಾವುದಾದ್ರು ಎಷ್ಟೆಷ್ಟು ಅಂತ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇಂಗ್ರೀಡಿಯೆಂಟ್ಸು, ಮತ್ತು ಡಿಸ್ಪ್ಲೇ ಮೇಲೆ ಕೂಡ ಬರ್ತಾಯಿದೆ. ಓಕೆ, ನೀವು ಆಮೇಲೆ ಬೇಕಾದ್ರೋಗಿ ನೋಡ್ಕೋಬೋದು. ಎರಡೂ ಕೂಡ ನೀಟಾಗಿ ಮಸಾಲದಲ್ಲಿ ಮಿಕ್ಸ್ ಆಗಿ ಫ್ರೈ ಆಗಬೇಕು. ಓಕೆ, ಬೇಗ ಮಾಡ್ಬೋದು. ಆ್ಯಕ್ಚುಲಿ ನಿಮಗೆ ಫಸ್ಟೇ ಮಸಾಲ ರೆಡಿ ಆಗೋದ್ರಿಂದ ನಿಮಗೆ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಈ ರೆಸಿಪಿಗೆ. ಒಂದು ಕಡೆ ಬೆಂಡೆಕಾಯಿ ಫ್ರೈ ಮಾಡ್ತಾ ಇರ್ಬೋದು, ಇನ್ನೊಂದು ಕಡೆ ಮಸಾಲ ರೆಡಿ ಮಾಡ್ಕೋತಾ ಇರ್ಬೋದು. ಓಕೆ, ಈಗ ಆಲ್ಮೋಸ್ಟ್ ನಮ್ಮದು ಮಸಾಲೆ ಎಲ್ಲ ಬೆಂದಿದೆ ಈ ಕನ್ಸಿಸ್ಟೆನ್ಸಿಯಲ್ಲಿ. ಎಷ್ಟು ಬೇಗ ಆಗುತ್ತೆ ಅಂತಂದರೆ ತುಂಬ ಬೇಗ ಆಗುತ್ತೆ ಈ ರೆಸಿಪಿ. ಅದೇ ಒಂದು ಸ್ವಲ್ಪ ನೀರು ಹಾಕಿದ್ದು, ಖಾರ ರುಬ್ಬಿದ್ದು ಒಂದು ಸ್ವಲ್ಪ ನೀರು ಹಾಕ್ತೆ ಕನ್ಸಿಸ್ಟೆನ್ಸಿಗೆ. ಬೇರೆ ವಾಟ್ರ್ ಆ್ಯಡ್ ಮಾಡೋದಕ್ಕಿಂತ ಇದೇ ವಾಟ್ರನ್ನ ನೀವು ಆ್ಯಡ್ ಮಾಡ್ಬೋದು. ಓಕೆ, ಅದಾದಮೇಲೆ ಮಸಾಲೆ ಎಲ್ಲ ಬೆಂದಾದಮೇಲೆ ನಾವು ಫ್ರೈ ಮಾಡಿರ್ತಕ್ಕಂತಹ ಬೆಂಡೆಕಾಯಿನ ಹಾಕಬೇಕು. ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಓಕೆ, ಇದೇ ತುಂಬ ಚೆನ್ನಾಗಾಗುತ್ತೆ. ಮತ್ತು ಇದೆಲ್ಲ ಚಪಾತಿ, ದೋಸೆ, ಎಸ್ಪೆಷಲಿ ಅಕ್ಕಿ ರೊಟ್ಟಿ ಮತ್ತು ಚಪಾತಿಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಕೊಡುತ್ತೆ. ಒಂದು 2 ವಿಷಲ್ ಹೊಡಿಸಿ, 2 ವಿಷಲ್ ಆದಮೇಲೆ ನೀಟಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಅಲ್ಲಿ ಲೋಳೆ ಇರಲ್ಲ, ಯಾಕೆಂದರೆ ನೀವು ಚೆನ್ನಾಗಿ ರೋಸ್ಟ್ ಮಾಡೋದ್ರಿಂದ ಲೋಳೆ ಇರಬಾರ್ದು. ಹಾಗೆ ನೀಟಾಗಿ ಬೆಂದಿರಬೇಕು. ಓಕೆ, ನೀವು ಎಕ್ಸ್ಟ್ರಾ ವಾಟ್ರ್ ಏನು ಆಗಬೇಕಾಗಿಲ್ಲ. ಎಕ್ಸ್ಟ್ರಾ ವಾಟ್ರ್ ಹಾಕಿದ್ರೆ ನೀರಾಗುತ್ತೆ, ಅದರಲ್ಲೇ ನೀರು ಬಿಡುತ್ತೆ. ಟೊಮೊಟೊ ಎಲ್ಲ ಹಾಕಿರ್ತೀವಲ್ಲ, ಟೊಮೊಟೊ ಎಲ್ಲ ನೀರು ಬಿಡುತ್ತೆ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಹಾಗೆ ಒಂದು ಬೆಂಡೆಕಾಯಿ ಎತ್ಕೊಂಡು ತಿನ್ಕೊಬಿಡ್ಬೋದು, ಅಷ್ಟು ಚೆನ್ನಾಗಿದೆ. ಓಕೆ, ನೀವು ಮಾಡಿ. ಥ್ಯಾಂಕ್ ಯು.